Hi guys, good morning. So actually with Darshan Devil movie release ಆಗೈತಿ. So Devil movie first day first show. Actually the fan show 8:45 ಐತಿ. So ನೋಡಕ್ ಹೊಂಟಿವಿ ಬರ್ರಿ ನೋಡೋಣ ಅಂತ ಹೇಳಿ. ಹಾ ಒಂದು ಬೈಕ್ ಇಲ್ಲಿ ನಿಂತೈತಿ. ಸೊ ಬರ್ರಿ ಹೋಗೋಣ ಅಂತ ಹೇಳಿ ಮೂವಿಗೆ. ಹೆಲ್ಮೆಟ್ ಹಾಕೋಣ ಫಸ್ಟ್. ನಮ್ಮ ಫ್ರೆಂಡ್ ಪಿಕ್ ಮಾಡ್ಕೊಂಡು ಈಗ ಜಸ್ಟ್ ಪಿಕ್ ಮಾಡ್ಕೊಂಡು ಹೊಂಟೇವಿ ಅಪ್ಸರ ಥಿಯೇಟರ್ ಕಡೆ. ತಂಡ ಎಷ್ಟು ಅಂದ್ರೆ 30 ತಂಡ ಇತ್ತು. ಸೊ ವಿಜಯ್ ಹೋದ್ರೆ ಬೆಂಗಳೂರು ಹೋದ್ರೆ ಭಾಳ ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳಿ. ಬಟ್ ಬೆಂಗಳೂರು ಆಮೇಲೆ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ನಮ್ದು ಧಾರವಾಡದ ಅನ್ಸೈತಿ ಭಾಳ ಅನ್ಪ್ರಿಡಿಕ್ಟೇಬಲ್ ವೆದರ್ ಅಂತಂದ್ರೆ. ಎಷ್ಟು ಥಂಡಿ ಅಂತಂದ್ರೆ ಬಿಸಿಲಿದ್ದಾಗ ಎಷ್ಟು ಬಿಸಿಲು ಇರ್ತೈತಿ, ಎಷ್ಟು ಥಂಡಿದ್ದಾಗ ಇಷ್ಟು ಥಂಡಿ ಇರ್ತೈತಿ ಅಂತಂದ್ರೆ ಹೇಳಕ್ ಹೋಗ್ಲತ್ತ ಅಷ್ಟು. ಇನ್ನೊಂದು ಹ್ಯಾಪಿ ವಿಷಯ ಏನಂತಂದ್ರೆ ಇವತ್ತು ಡಿ ಬಾಸ್ ಡೆವಿಲ್ ಮೂವಿ ರಿಲೀಸ್ ಆಗತೈತಿ. ಸೊ ಮೂವಿ ನೋಡೋಕ್ಕಿಂತ ಎಕ್ಸೈಟ್ಮೆಂಟ್ ನಾನು ಆಫ್ಟರ್ ಲಾಂಗ್ ಟೈಮ್ ಒಬ್ಬರು ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸೂಪರ್ ಸ್ಟಾರ್ ಅವ್ರದ್ದು ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡ್ತೀನಿ. ಲಾಸ್ಟ್ ನನ್ನ ಮ್ಯಾಕ್ಸೇ ನೋಡಿದ್ದೆ ಹಂಗ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸೂಪರ್ ಸ್ಟಾರ್ ಅವ್ರದ್ದು ಮೂವಿ. ಸೊ ಆಕ್ಚುಲಿ ನಂಗೆ ಮ್ಯಾಕ್ಸ್ ಭಾಳ ಇಷ್ಟ ಆಗಿತ್ತು ಮೂವಿ. ಅಂಡ್ ರೀಸೆಂಟ್ಲಿ ಕಾಟೇರಾನ್ ನೋಡಿದ್ದೆ. ರೀಸೆಂಟ್ಲಿ ಅಲ್ಲ ಅವಾಗ ಬಂದಾಗ ಕಾಟೇರಾನ್ ನೋಡಿದ್ದೆ. 8:45 ಐತಿ, ಆಲ್ರೆಡಿ ಇಲ್ಲಿ 8:24 ಆಗೈತೆ ಟೈಮ್. ಸೊ ಹೋಗೋಣ ಹೋಗ್ಬೇಕು ಥಿಯೇಟ್ರಿಗೆ. ಬರೀ ಹೋಗೋಣಂತೆ ಥಿಯೇಟರ್ನಾಗ ಹೆಂಗ್ ಸೆಲೆಬ್ರೇಷನ್ ಇರ್ತದೆ ನೋಡೋಣ ಅಂತ ಹೇಳಿ. ಆಕ್ಚುಲಿ ಅಪ್ಸರ ಥಿಯೇಟರ್ದಾಗ ಗಾಡಿ ಮತ್ತು ಭಾಳ ನಿಂತಂದ್ರೆ ತೆಗ್ಯಾಕ ಆಮೇಲೆ ಬಿಟ್ಬಿಟ್ಲೆ ಭಾಳ ಲೇಟ್ ಆಗೈತೆ ಅಂತ ಹೇಳಿ ಲಕ್ಷ್ಮೀ ಮೌಲಿಗೆ ಬಂದೇವಿ ಗಾಡಿನ ಪಾರ್ಕ್ ಮಾಡಕ್ಕೆ. ಎಲ್ರಿಗೂ ಓಕೆ ಗಾಡಿ ಬಂದು ನಿಲ್ಸಿದ್ವಿ ಲಕ್ಷ್ಮೀ ಮಾಲ್ದಾಗ. ಗಾಡಿ ಹಚ್ಚಿ ಹೊಂಟೇವಿ ಥಿಯೇಟರ್ ಕಡೆ. ಇವ ನಮ್ಮ ಫ್ರೆಂಡ್ ನೋಡ್ರಿ ಆವಾಜ್ ಕೇಳ್ಸಾದನ್ರಿ ಪಟಾಕ್ಷಿದ ಫುಲ್. ಫುಲ್ ಕ್ರೇಜ್ನಾಗ ಇರ್ತಾರೆ ಇವತ್ತು ಫ್ಯಾನ್ಸ್ಗಳು ಎಲ್ಲಾರು. ಅದ್ರೊಳಗೆ ನಾವು ಒಬ್ರು ಫುಲ್ ಹೈಪ್ ಆಗಿರ್ತಾರೆ. ಯಾರು ಏನ ಅಂದಿರಿ ತೋರಿಸ್ತೀವಿ ಅಂತ ನಿಮಗೆ. ಫುಲ್ ಪಟಾಕ್ಷಿ ಗಿಟಾಕ್ಷಿ ಎಲ್ಲ ಹಚ್ಚಿ ಮಸ್ತ್ ಫುಲ್ ಹವಾ ಡಿ ಬಾಸ್. ಫುಲ್ ಹವಾ ಮೂವಿದ್ ಮಾತ್ರ. ಫ್ಯಾನ್ಸ್ ಕ್ರೇಜ್ ನೋಡ್ಬೋದು ನೀವು ಎಲ್ಲಾ ಕಡೆ ಹೆಂಗದಾರ ಎಲ್ಲಾರು. ಸೊ ಇದು ಅಪ್ಸರಾ ಥಿಯೇಟರ್ ಹುಬ್ಳಿದ. ಸೊ ಇದು ಬೆಸ್ಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇಲ್ಲಿ ಇರೋದಂತಂದ್ರೆ ಹುಬ್ಳಿ ಒಳಗ. ಇಲ್ಲವೋ ನಾವು ಫ್ರೆಂಡ್ ಅಂತ ನೋಡ್ರಿ. ಯಾರೇನ್ ಅನ್ಲಿರಿ ಫಸ್ಟ್ ಡೇ ಫಸ್ಟ್ ಶೋ ಬರೋದೈತಲ್ಲ ಅದು ಬೇರೆ ಲೆವೆಲ್ ಎಕ್ಸೈಟ್ಮೆಂಟ್ ಇರ್ತೈತಿ ಸೂಪರ್ ಸ್ಟಾರ್ ಮೂವಿಗಳಿಗೆ. ಸೊ ಮಸ್ತ್ ಮಜಾ ಇರ್ತೈತಿ, ಕ್ರೇಜ್ ನೋಡ್ಬೋದು ನೀವು. ನಮ್ಮ ನಡಿ ಬಾಲ್ಕನಿ ಕಡೆ. Here we go again. ಸೊ ಫಸ್ಟ್ ಹಾಫ್ ಈಗ ಜಸ್ಟ್ ಕಂಪ್ಲೀಟ್ ಆತ. ಸೊ ಆಕ್ಚುಲಿ ಫಸ್ಟ್ ಹಾಫ್ ಎಂಗೇಜಿಂಗ್ ಐತಿ, ಸ್ಟೋರಿ ಪ್ರಿಡಿಕ್ಟೇಬಲ್ ಐತಿ, ನೀವು ಪ್ರಿಡಿಕ್ಟ್ ಮಾಡ್ಬೋದು ಆದ್ರೂ ಬಟ್ ನಿಮ್ನ ಹುಕ್ ಮಾಡಿರ್ತೈತಿ ಸ್ಟೋರಿ.
ಆಮೇಲೆ ಸ್ಪೆಷಲ್ ಮೆನ್ಷನ್ ಟು ರಚನಾ ರಾಯ್ ಅವರು ಆಕ್ಚುಲಿ ಆಕ್ಟಿಂಗ್ ಮಾತ್ರ ಭಾಳ ಚಲೋ ಮಾಡ್ಯಾರ ಫಸ್ಟ್ ಹಾಫ್ ಮಟಾನು. ಸೊ ನೋಡೋಣ ಸೆಕೆಂಡ್ ಹಾಫ್ದಾಗ ಏನಾಗೈತೆ ಅಂತ ಹೇಳಿ ಸಿಗೋಣ ನೆಕ್ಸ್ಟ್. ಮೂವಿ ಇವಾಗ ಜಸ್ಟ್ ಮುಗಿಸ್ಕೊಂಡ್ ಬಂದೇವಿ. ಫಸ್ಟ್ ಹಾಫ್ ಚಲೋ ಅನಿಸ್ತ, ಆಮೇಲೆ ಸೆಕೆಂಡ್ ಹಾಫ್ ಭಾಳ ಲ್ಯಾಗ್ ಅನಿಸ್ತ ಆಕ್ಚುಲಿ. ಆಮೇಲೆ ನಿನಗೆ ಹೆಂಗ ಅನಿಸ್ತಾ ಮೂವಿ? ಡ್ಯುಯಲ್ ಕ್ಯಾರೆಕ್ಟರ್ ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಕ್ಯಾರೆಕ್ಟರ್ ತುಂಬಾ ಎಳೆದಿದ್ದಾರೆ. ಯಾವಾಗ ಮುಗಿತಿದ್ ಮೂವಿ ಅಂತ ಕಾಯ್ತಿದ್ದೆ ಅಷ್ಟೇ. ಕರೆಗೂ ಸೆಕೆಂಡ್ ಹಾಫ್ದಾಗ ಭಾಳ ಲ್ಯಾಗ್ ಅನಿಸ್ತ ಆಕ್ಚುಲಿ. ಫಸ್ಟ್ ಹಾಫ್ ಮಾತ್ರ ಟೂ ಗುಡ್ ಅಂತ ಹೇಳ್ತೇನೆ ನಾನು. ಸ್ಟೋರಿ ಗೊತ್ತಿದ್ರು ಎಂಗೇಜಿಂಗ್ ಆಗಿರೋದು ಫಸ್ಟ್ ಹಾಫ್ ಒಳಗೆ, ಬಟ್ ಸೆಕೆಂಡ್ ಹಾಫ್ ಅಷ್ಟೇನ್ ಚಲೋ ಅನ್ಸ್ಲಿಲ್ಲ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಒಂದೆರಡು ಕಡೆ ಸಾಂಗ್ ಪ್ಲೇಸ್ಮೆಂಟ್ ಭಾಳ ಫೋರ್ಸ್ಫುಲ್ ಅನ್ಸಿದ್ರು ಆಕ್ಚುಲಿ ಸಾಂಗ್ ಪ್ಲೇಸ್ಮೆಂಟ್. ದರ್ಶನ ನೀವು ಹೊಸ ಕ್ಯಾರೆಕ್ಟರ್ ನೋಡ್ತೀರಾ? ಹಾ, ಸ್ಪೆಷಲ್ ಮೆನ್ಷನ್ ಟು ಅರ್ಚನಾ ರಾಯ್ ಅವರು ಆಕ್ಚುಲಿ ಆಕ್ಟಿಂಗ್ ಮಾತ್ರ ಭಾಳ ಚಲೋ ಮಾಡ್ಯಾರ. ಆಮೇಲೆ ದರ್ಶನ್ ಅವ್ರ ಲುಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮೂವಿ ಒಳಗ. ಸೊ ಈಗ ಬಂದಿರುವಂತ ರೀಸೆಂಟ್ ಮೂವಿ ಯಾವತ್ತು ನೀವು ಆ ಕೈಂಡ್ ಆಫ್ ಲುಕ್ ನ ಎಕ್ಸ್ಪೀರಿಯನ್ಸ್ ಮಾಡಿರಂಗಿಲ್ಲ, ಆ ಕೈಂಡ್ ಆಫ್ ಲುಕ್ಸ್ ಐತಿ. ಸೊ ನನಗೆ ಮಾತ್ರ ಫಸ್ಟ್ ಹಾಫ್ ಅಂದ್ರೆ ಮೂವಿ ಹಿಡಿಸ್ತೇವೆ, ಸೆಕೆಂಡ್ ಹಾಫ್ ಅಷ್ಟೇನು ಹಿಡಿಸ್ಲಿಲ್ಲ. ಆಕ್ಚುಲಿ ದ ಲಕ್ಷ್ಮಿ ಮಾಲ್ ಫಸ್ಟ್ ಇಲ್ಲೇ ಲಕ್ಷ್ಮಿ ಮಾತಾ ಥಿಯೇಟರ್ ಇತ್ತು. ಸೊ ಇಲ್ಲಿ ಸಾರಥಿ ಮೂವಿ ನಾನು ಟೋಟಲ್ 7 ಟೈಮ್ಸ್ ನೋಡೇನಿ. ಈಗ ಇದು ಲಕ್ಷ್ಮಿ ಮಾಲ್ ಆಗೈತಿ, ಮೊದ್ಲು ಲಕ್ಷ್ಮಿ ಮಾತಾ ಥಿಯೇಟರ್ ಇತ್ತು. ಸೊ ಮನೆ ಕಡೆ ಹೊಂಟೇವಿ, ಬರೀ ಮನೆ ಹೋಗಿ ನೋಡೋಣ ಅಂತ ಹೇಳಿ ರಿವ್ಯೂ ಮಾಡೋಣ ಮೂವಿದಿನ್ನು. ಮೂವಿ ಒಳಗ ಒಂದು ಸೀನ್ ಬರ್ತೈತಿ. ಆ ಸೀನ್ ಒಳಗ ಒಂದು ಹೆಣ್ಮಗಳು ಬರ್ತಾವ. ಒಂದು ಹೆಣ್ಮಗುನ್ ತಗೊಂಡ್ ದರ್ಶನ್ ಅವ್ರ ಕೈ ಕೊಟ್ಟು ನನ್ನ ಮಗಳಿಗೆ ಒಂದ್ ಹೆಸರಿಡ್ರಿ ನೀವು ಅಂತ ಹೇಳಿ. ಸೊ ಹ್ಯುಮ್ಯಾನಿಟಿ ಯಾವ ಲೆವೆಲ್ ಹೋಗೈತೆ ಅಂತಂದ್ರ ಮನುಷ್ಯರ ಹ್ಯುಮ್ಯಾನಿಟಿನ ಕಳ್ಕೊಂಡ್ಬಿಟ್ಟಾರ, ಅಂದ್ರೆ ಮನುಷ್ಯತ್ವ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಾರ. ಸೊ ಈ ಕೈಂಡ್ ಆಫ್ ಅಂದ್ರ ಸಮಾಜದೊಳಗ ಈ ಕೈಂಡ್ ಆಫ್ ಬಿಹೇವಿಯರ್ ಒಂಚೂರು ಸರಿ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂತಂದ್ರ ಹೆಣ್ಮಗು ಬಂದ್ ದರ್ಶನ್ ಅವ್ರ ಕೈಯಾಗ ಕೊಟ್ಟಾಗ ನನ್ನ ಹೆಣ್ಮಗುಗ್ ಹೆಸರಿಡ್ರಿ ಅಂತ ಹೇಳಿ ನಮ್ ಹಿಂದ್ ಕುಂತರೆಲ್ಲ ಪವಿತ್ರ ಗೌಡ ಅಂತ ಸೇರಾಕತ್ತಿದ್ರ. ಸೊ ದಿಸ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೇಬಲ್ ಅಂತ ನಾನು ಆಕ್ಚುಲಿ ಇಟ್ ಇಸ್ ನಾಟ್ ಅ ಗುಡ್ ಬಿಹೇವಿಯರ್ ಆಲ್ಸೋ. ಎಲ್ಲಿ ಬಂದ್ಬಿಟ್ಟದಂದ್ರ ಮನುಷ್ಯತ್ವ ಹ್ಯುಮ್ಯಾನಿಟಿ ಎಲ್ಲಾ ಫುಲ್ ಡಿಗ್ರೇಡ್ ಆಗ್ಬಿಟ್ಟು ಡೌನ್ ಲೆವೆಲ್ ಹೋಗ್ಬಿಟ್ಟೈತಿ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಆದ್ರ ಮಾತ್ರ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರ ನಾನು, ಸೊ ನೀವು ನಂಬ್ರಿ ಬಿಡ್ರಿ ಅಂತಲ್ಲ, ನೀವು ನಂಬಬೇಕು. ಯಾಕಂದ್ರೆ ಫ್ಯಾಕ್ಟ್ ಇದೆ, ಕರ್ನಾಟಕದೊಳಗ ಡಿ ಬಾಸ್ ಅವ್ರಿಗೆ ಇರೋಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ಆಕ್ಟರ್ಗೂ ಇಲ್ಲ. ಸೊ ಆ ಕೈಂಡ್ ಆಫ್ ಫ್ಯಾನ್ ಬೇಸ್ ಹೊಂದಿರುವಂತ ಆಕ್ಟರ್ ಡಿ ಬಾಸ್ ಅವರು. ಸೊ ನಾನು ಕೂಡ ಒಬ್ಬ ಡಿ ಬಾಸ್ ಅಭಿಮಾನಿ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಸೊ ನಾನ್ ಆಕ್ಚುಲಿ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದಂತ ಮೂವಿ ಅಂತಂದ್ರೆ ಪ್ರೀವಿಯಸ್ ಮೂವಿ ಅಂತಂದ್ರೆ ಅವ್ರದ್ದು ರಾಬರ್ಟ್ ಮೂವಿ ಥಿಯೇಟರ್ ಒಳಗ ಫುಲ್ ಫ್ಯಾನ್ ಸರ್ವಿಸ್ ಮೂವಿ. ಸೊ ಇದು ಮಾತ್ರ ಫ್ಯಾನ್ಸ್ಗಳು ಏನೋದಕ್ಕಿಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿದೆ. ಯಾಕಂದ್ರೆ ಪ್ರಕಾಶ್ ಬೇರೆ ಅವ್ರದ್ದು ಪ್ರೀವಿಯಸ್ ಫಿಲ್ಮಾಲಜಿ ನೋಡಿದ್ರೆ ಅಂತಂದ್ರೆ, ನೀವು ಫಿಲ್ಮೋಗ್ರಫಿ ನೋಡಿದ್ರೆ ಅಂತಂದ್ರೆ, ಸೊ ಆಸ್ ಯೂಶುವಲ್ ಅಂದ್ರೆ ಆ ಕೈಂಡ್ ಆಫ್ ಮೂವಿ ನೋಡಿ ಫ್ಯಾಮಿಲಿ ಎಂಟರ್ಟೈನರ್ ಮೂವಿನ ತೆಗಿಯೋದು ಬಹಳ ಅವ್ರು. ಸೊ ಅವ್ರ ಕಡೆಯಿಂದ ನೀವು ಆಕ್ಷನ್ ಮೂವಿ ಎಕ್ಸ್ಪೆಕ್ಟ್ ಮಾಡಕ್ ಆಗಂಗಿಲ್ಲ. ಆಸ್ ವೆಲ್ ಆಸ್ ಮೂವಿ ಆಕ್ಷನ್ ಅಷ್ಟೇ ನನಗೆ ಲೈಕ್ ಆಗ್ಲಿಲ್ಲ ಆಕ್ಷನ್. ಸೊ ಸಿಗೋಣಂತ ಮನಿ ಕಡೆ ಹೊಂಟೇನು. ಸೊ ಮನೆಗೆ ಹೋಗಿ ಮೂವಿ ಇನ್ನೂ ಪೂರ್ತಿ ರಿವ್ಯೂ ಮಾಡೋಣ ಅಂತ ಹೇಳಿ. ಡೆವಿಲ್ ಮೂವಿ ನೋಡ್ಕೊಂಬಂದ. ಸೊ ಬರ್ರಿ ನನಗೆ ಏನು ಮೂವಿ ಒಳಗೆ ವರ್ಕ್ ಆಯ್ತು, ನನಗೇನು ವರ್ಕ್ ಆಗಲಿಲ್ಲ ಅಂತ ಹೇಳ್ತೀನಿ. ಸೊ ಮೂವಿ ಓವರ್ ಆಲ್ ಅಬವ್ ಅವರೇಜ್ ಮೂವಿ ಐತಿ. ಸೊ ಮೂವಿ ಫಸ್ಟ್ ಹಾಫ್ ನನಗೆ ವರ್ಕ್ ಆಯ್ತು, ನನಗೆ ಮಾತ್ರ ಫಸ್ಟ್ ಹಾಫ್ ಭಾಳ ಲೈಕ್ ಆಯ್ತು. ಸೊ ಸೆಕೆಂಡ್ ಹಾಫ್ ಅಷ್ಟೇ ನನಗೆ ವರ್ಕ್ ಆಗಲಿಲ್ಲ. ಸೊ ಫಸ್ಟ್ ಹಾಫ್ ಒಳಗೆ 2 ಸಾಂಗ್ ಬರ್ತಾವೆ, ಅವು 2 ಸಾಂಗ್ ಭಾಳ ಇಷ್ಟ ಆದವು. ಉಳ್ಕಿ ಸಾಂಗ್ಸ್ ಯಾವುದು ನನಗೆ ಅಷ್ಟೇನು ಫೀಲ್ ಕೊಡಲಿಲ್ಲ, ಆಮೇಲೆ ಅಷ್ಟು ಇಷ್ಟನೂ ಆಗಲಿಲ್ಲ ಯಾವ ಸಾಂಗ್. ಸೊ ಸ್ಪೆಷಲ್ ಮೆನ್ಷನ್ ಅಂದ್ರೆ ಅರ್ಚನಾ ರಾಯ್ ಅವರು. ಸೊ ಆ್ಯಕ್ಟಿಂಗ್ ಮಾತ್ರ ಭಾಳ ಚಲೋ ಮಾಡ್ಯಾರ, ಡೆಬ್ಯೂ ಮೂವಿ ಆದರು. as well as ದರ್ಶನ್ ಅವ್ರದ್ದು ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಟಿಂಗ್ ವೇರಿಯೇಷನ್ಸ್ ನೋಡಕ್ ಸಿಗುತ್ತೆ ಮೂವಿ ಒಳಗೆ. ಸೊ ನಂಗೆ ಅದು ಭಾಳ ಲೈಕ್ ಆಯ್ತು. ಆಮೇಲೆ ಅಂಬರೀಶ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಮಾಡ್ಯಾರ. ಸೊ ಅವ್ರು ಹೊಡ್ಕೊಂಬರೋ ಸ್ಟೈಲ್ ನೋಡಿ ನಂಗೆ ಅಂಬರೀಶ್ ಅವ್ರನ್ನ ನೋಡ್ದಂಗೆ ಆತ. ಸೊ ಅದೊಂದು ಭಾಳ ಇಷ್ಟ ಆಯ್ತು ನನಗೆ. ಆಸ್ ವೆಲ್ ಆಸ್ ಸ್ಪೆಷಲ್ ಮೆನ್ಷನ್ ಅಂತಂದ್ರೆ ದರ್ಶನ್ ಅವ್ರ ಲುಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದಾವೆ. ರೀಸೆಂಟ್ಲಿ ನೀವು ಯಾವ ಮೂವಿ ಒಳಗೂ ಈ ಕೈಂಡ್ ಆಫ್ ದರ್ಶನ್ ಅವ್ರ ಲುಕ್ಸನ್ನ ನೋಡ್ರಂಗಿಲ್ಲ, ಈ ಕೈಂಡ್ ಆಫ್ ಲುಕ್ಸ್ ಒಳಗೆ ನೀವು. ಸೊ ನಾನು ಮಾತ್ರ ಲುಕ್ಸ್ ಅದು ಆ ಕೈಂಡ್ ಆಫ್ ಲುಕ್ಸ್ ನೋಡಿ ಭಾಳ ಇಂಪ್ರೆಸ್ ಆದ ಮೂವಿ ಒಳಗೆ. ಸೊ ಓವರ್ ಆಲ್ ಇಟ್ ಈಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೋಗಿ ನೀವು ಒಂದ್ಸಲ ವಾಚ್ ಮಾಡ್ರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಮಾರ್ಕ್ ಮೂವಿನೂ ಬರಾಕತ್ತೈತಿ. ಸೊ ಅದ್ರದ್ದು ಫಸ್ಟ್ ಡೇ ಲಾಗ್ ಬೇಕಂತಂದ್ರೆ ಕೆಳಗೆ ಕಮೆಂಟ್ಸ್ ಒಳಗೆ ಮೆನ್ಷನ್ ಮಾಡಿರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ಬಾಯ್.